ಶಿವಂ ಮಹಾಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ. ಈ ಬಸವಣ್ಣನ ಹಿಂದೆನೇ ಅರ್ಜುನ್ ಸರ್ಜಾ ಅವ್ರು ನಿಂತ್ಕೊಂಡು ತಮ್ಮ ಎಡಭಾಗಕ್ಕೆ ಅವರು ಪೂಜೆ ಮಾಡೋದು, ಅಂದರೆ ಆ ದೀಪಗಳನ್ನ ಅಂಟಿಸೋದೆಲ್ಲ ಅಲ್ಲೇನೆ. ಮಾದೇಶ್ವರ ಅಂತಂದೆ ನಮ್ಮ ಅವ್ವ ಸಿಕ್ಕಂಗ್ ಮಾಡಪ್ಪ. ಬೇಡುವೇನು ವರವನ್ನು ಹಾಡು ಸಹ ಇಲ್ಲೇ ಆಗುತ್ತೆ. ಎಲ್ಲ ಇಲ್ಲಿ ಕೂತಿರ್ತಾರೆ ಡೋರ್ ಹತ್ರ ಕೂತಿರೋದು, ಮತ್ತೆ ಆ ಹುಡುಗನ ಹತ್ರ ಕಳ್ತನ ಮಾಡೋದು, ಚೈನ್ ಕಳ್ತನ ಮಾಡೋದು ಎಲ್ಲ ಇಲ್ಲೇ ಆಗಿದೆ. ಅದು ಯಾವುದೂ ಇಲ್ಲ ಇಲ್ಲಿ, ಯಾವುದೂ ಇಲ್ಲ. ಇದೇ ಜಾಗದಲ್ಲೇ ಜೋಗಿ ಮೂವಿ ಶೂಟಿಂಗ್ ಆಗಿದ್ದು. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸ್ತಾ ಎಲ್ಲರೂ ಅದರ ಹ್ಯಾಂಗ್ ಓವರಲ್ಲೇ ಇದ್ದೀರಾ. ಆದರೆ ನಾನಿವತ್ತು ನಿಮಗೆ ಅದೇ ಶಿವನ ಬಗ್ಗೆ 3 ವಿಡಿಯೋಗಳನ್ನು ಮಾಡೋದಕ್ಕೆ ಬಂದಿದ್ದೀನಿ. 2 ಸಿನಿಮಾ, ಶ್ರೀ ಮಂಜುನಾಥ ಮತ್ತು ಜೋಗಿ. ನಿಮ್ಗೆ ಗೊತ್ತಿರ್ಬೋದು, ಶ್ರೀ ಮಂಜುನಾಥ ಕಂಪ್ಲೀಟಾಗಿ ಶಿವನ ಬಗ್ಗೆ ಇರೋದು, ಆದರೆ ಜೋಗಿ ಸಿನಿಮಾದಲ್ಲಿ ಮಾದೇಶ್ವರನ ಇಟ್ಕೊಂಡು ಒಂದಷ್ಟು ಸೀನ್ಗಳನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಶಿವಣ್ಣವರು ಹಣೆಗೆ ವಿಭೂತಿ ಇಡೋದು, ಈ ಸೀನೆಲ್ಲ ಎಲ್ಲಾಗಿತ್ತು, ಆ ಐಕಾನಿಕ್ ಸೀನು. ಆಮೇಲೆ ಬೇಡುವೆನು ವರವನ್ನು ಈ ಸಾಂಗ್ ಶೂಟ್ ಆದ ಜಾಗ, ಹಾಗೆಯೇ ಬ್ರಹ್ಮ ಮುರಾರಿಸು ಐ ಹಾಡಿದೆಯಲ್ಲ ಅದು ಶೂಟಿಂಗ್ ಆದ ಜಾಗ, ಇದೆಲ್ಲವನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಹಾಪ್ರಾಣದೀಪಂ. ಮಹಾಪ್ರಾಣದೀಪಂ ಶಿವಂ ಶಿವಂ. ಈ ಸಾಂಗ್ ನಡೆದಿರೋದು ಮಹಾಪ್ರಾಣದೀಪಂ ಈ ವಾಡಿದೆಯಲ್ಲ ಇದು ನಡೆದಿರೋದು ಹಲ್ಸೂರಿನಲ್ಲಿರುವ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ. ತುಂಬ ಪುರಾತನವಾದ ದೇವಸ್ಥಾನ. ಇಲ್ಲಿಗೆ ನಾನು ಬಂದಿದ್ದೀನಿ. ಬಂದು ನಾನು ಮಹಾದ್ವಾರದ ಮೂಲಕ ಒಳಗಡೆ ಹೋದೆ. ಈ ಹಾಡಿನ ಚಿತ್ರೀಕರಣ ಇದೆಯಲ್ಲ, ಏನು ಅರ್ಜುನ್ ಸರ್ಜಾ ಅವರು ದೀಪವನ್ನು ಹಚ್ಚಿಸ್ತಾರಲ್ಲ, ಪ್ರೂವ್ ಮಾಡ್ಕೋಬೇಕಾಗಿರುತ್ತಲ್ಲ, ಅದೆಲ್ಲ ನಡೆಯೋದು ನಾನಿವಾಗ ಕರ್ಕೊಂಡು ಹೋಗ್ತಾ ಇರುವಂತಹ ಇದೇ ದೇವಸ್ಥಾನದ ಮುಂದೆಗಡೆ ಮಂಟಪ ಏನಿದೆ, ಇದೇ ಮಂಟಪ ನೋಡಿ. ಈ ಮಂಟಪ ಇದೆಯಲ್ಲ, ಈ ಮಂಟಪದ ಒಳಗಡೆ ಕಂಪ್ಲೀಟ್ ಹಾಡಿನ ಶೂಟಿಂಗ್ ಆಗಿರೋದು. ಹಾಗಾದರೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ಒಂದಷ್ಟು ತೋರಿಸ್ಕೊಂಡು ನಾನು ಹೋಗ್ತೀನಿ, ಬನ್ನಿ. ಇಲ್ಲಿ ನೋಡ್ಬೋದು, ಅರ್ಜುನ್ ಸರ್ಜಾ ಅವರು ಹಾಡಾಡ್ಬೇಕಾರೆ ರೈಟ್ ಸೈಡಲ್ಲಿ ಒಂದು ಬಸವ ಇದೆ. ಈ ಬಸವಣ್ಣ ಇರೋದು ಒಂದು ಕುರುಹು ಅಲ್ವಾ, ಈ ಪಿಲ್ಲರ್ ಎಲ್ಲ ಇದೆ ಅಲ್ವಾ, ಅದಿಲ್ಲಿದೆ ನೋಡಿ, ತೋರಿಸ್ತೀನಿ. ಇಲ್ಲಿದೆ ನೋಡಿ ಬಸವಣ್ಣ. ಸೊ ಈ ಬಸವಣ್ಣನ ಪಕ್ಕದಲ್ಲೇ ಇಲ್ಲೇ ಅಂಬರೀಷ್ ಅವ್ರು ನಿಂತಿರ್ತಾರೆ. ಈ ಪಿಲ್ಲರ್ ಎಲ್ಲ ಇರುತ್ತೆ ನೋಡಿ, ಇದೇ ಪಿಲ್ಲರು. ಇಲ್ಲಿ ಅರ್ಜುನ್ ಸರ್ಜಾ ಅವರು ಅಲ್ಲಿ ಉಂಡಿ ಏನಿದೆ ಆ ಉಂಡಿ ಹತ್ರ ನಿಂತ್ಕೊಂಡು ಆಡ್ತಾ ಇರ್ತಾರೆ. ಅಲ್ಲಿ ಇದು ಆಡ್ತಾ ಇದ್ರೆ ಆಪೋಸಿಟ್ ಸೈಡು ಇಲ್ಲಿ ದೀಪಗಳನ್ನ ಇಟ್ಟು ಹಚ್ಚಿಸೋಕ್ಕೆ ಆಡ್ತಾರಲ್ಲ ದೀಪಗಳ ಎದುರುಗಡೆ, ಸೊ ಆ ದೀಪಗಳನ್ನೆಲ್ಲ ಇಲ್ಲಿ ಇಟ್ಟಿರ್ತಾರೆ. ಇದ್ರ ಆಪೋಸಿಟ್ ಸೈಡ್ ಇರುವಂಥ ಬಸವಣ್ಣನ ಹಿಂದೆಗಡೆ ನಿಂತ್ಕೊಂಡು ಅರ್ಜುನ್ ಸರ್ಜಾ ಅವರು ಆಡ್ತಾ ಇರ್ತಾರೆ. ಅಂಬರೀಷು ಮತ್ತು ಸುಮಲತಾ ಅವರು ಸಾಕ್ಷಿಯಾಗಿ ನಿಂತಿರ್ತಾರೆ. ಈ ಸೀನಲ್ಲಿ ನೋಡ್ಬೋದು, ಇಲ್ಲಿ ಶಿವಲಿಂಗ ಇದೆ ಅಲ್ವಾ, ಆ ಲಿಂಗ ಇರೋ ಪಿಲ್ಲರು ಇಲ್ಲಿದೆ ನೋಡಿ. ನೋಡಿದ್ರಾ, ಇದೇ ಆ ಶಿವಲಿಂಗ. ಇದ್ರ ಎಡಭಾಗದಲ್ಲಿ, ಅಂದರೆ ಪಿಲ್ಲರ್ದ ಎಡಭಾಗದಲ್ಲೇ ನಿಂತ್ಕೊಂಡು ಅರ್ಜುನ್ ಸರ್ಜಾ ಅವರು ಹಾಡನ್ನು ಆಡೋದು. ಸೊ ಈ ಪಿಲ್ಲರಲ್ಲಿ ಈ ಶಿವಲಿಂಗ ಎಲ್ಲಿದೆ ಅಂತ ನೀವು ನೆಕ್ಸ್ಟ್ ಟೈಮ್ ಸೋಮೇಶ್ವರ ದೇವಸ್ಥಾನಕ್ಕೆ ಹೋದಾಗ ನೋಡಬೇಕು. ಯಾಕೆಂದರೆ ಎಲ್ಲ ನಾನೇ ತೋರಿಸಿದ್ರೆ ಹೇಗೆ ಅಲ್ವಾ. ಈ ಸೀನಲ್ಲಿ ನೋಡ್ಬೋದು, ಅಲ್ಲಿ ಅರ್ಜುನ್ ಸರ್ಜಾ ಅವರ ಬಲಭಾಗದಲ್ಲಿ ಒಂದು ಪಿಲ್ಲರ್ ಇದೆ. ಆ ಕಂಬ ಇದೆಯಲ್ಲ, ಆ ಕಂಬ ಅದೇ ಥರ ಮ್ಯಾಚ್ ಮಾಡಬೇಕಲ್ವ. ಇಲ್ಲಿದೆ ನೋಡಿ, ಇಲ್ಲಿ ಮ್ಯಾಚ್ ಮಾಡ್ತೀನಿ. ಬಸವಣ್ಣ ಅವರ ಹಿಂದೆ ಅರ್ಜುನ್ ಸರ್ಜಾ ಅವರು ಆಡ್ತಾ ಇರ್ತಾರೆ ಅಂದೆ. ಸೊ ಅಲ್ಲಿ ಒಂದು ಪಿಲ್ಲರ್ ಇದೆ ನೋಡಿ, ಇದೇ ಪಿಲ್ಲರ್ ಎದುರುಗಡೆನೆ, ಅಂದರೆ ಎಡಭಾಗದಲ್ಲಿ ಅರ್ಜುನ್ ಸರ್ಜಾ ಅವರು ಹಾಡನ್ನು ಆಡೋದು. ಸೊ ನಾನು ಹೇಳಿದಂತೆ ಇದೇ ಜಾಗದಲ್ಲೇ ಈ ಮಂಟಪದಲ್ಲೇ ಈ ಶ್ರೀ ಮಂಜುನಾಥ ಸಿನಿಮಾದ ಈ ಹಾಡು ಇದಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಅವಾಗವಾಗ ಸೀನ್ಗಳು ಬರೋದೆಲ್ಲ ನಡೆದಿರೋದು ಇದೇ ಸೋಮೇಶ್ವರ ದೇವಸ್ಥಾನದಲ್ಲಿ ಹಲ್ಸೂರು ಹತ್ರ ಇರೋದು. ಮೆಟ್ರೋದಿಂದ ಹೋದರೆ ಅಲ್ಲಿ ಇಳ್ಕೊಂಡು ನೀವು ಆರಾಮ್ಸೆಯಾಗಿ ನೋಡಬಹುದು. ಅಲ್ಲಿ ಯಾರನ್ನು ಕೇಳಿದ್ರು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಸಖತ್ ಪುರಾತನವಾದ ದೇವಸ್ಥಾನ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈಗ ನೆಕ್ಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅದೇ ನಮ್ಮ ಕೋಟಿ ಲಿಂಗೇಶ್ವರ. ಈ ಹಾಡು ಕಂಪ್ಲೀಟಾಗಿ ನಡೆದಿರೋದು ಇದೇ
ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ. ಇದಿರೋದು ಕೋಲಾರದಲ್ಲಿ. ನಿಮ್ಗೆ ಎಲ್ಲರಿಗೂ 90% ಶಿವನ ಭಕ್ತರು ಈಗಾಗಲೇ ಹೋಗಿ ನೋಡ್ಕೊಂಡು ಬಂದಿರ್ತೀರಿ. ಅಲ್ಲೊಂದಷ್ಟು ಲಿಂಗಗಳಿಗೆ ಪೂಜೆ ಮಾಡೋ ಅವಕಾಶನೂ ಕೊಡ್ತಾರೆ. ಸೊ ಆದರೆ ಎಲ್ಲನೂ ಮುಟ್ಟೋ ಹಾಗಿಲ್ಲ ಅನ್ನೋ ಒಂದು ಇದು ಇದೆ. ಸೊ ಎಲ್ಲ ಶಿವರಾತ್ರಿ ಹಬ್ಬದಲ್ಲಿ ಬ್ಯುಸಿ ಇದ್ದೀರಾ. ಸೊ ನಾನಿವತ್ತು ಅದರ ಶೂಟಿಂಗ್ ಜಾಗನ ತೋರ್ಸೋಕ್ಕೆ ಬಂದಿದ್ದೀನಿ. ನಿಮಗೊಂದು ಐಕಾನಿಕ್ ಸೀನ್ ಇದೆ ಗೊತ್ತಾ? ಶಿವ ಲಿಂಗದ ಮೇಲಿಂದ ಆಕಾಶದಿಂದ ಇಲ್ಲಿ ಇಳಿತಾರೆ. ಆಗ ಬಸವಣ್ಣನ ಎದುರುಗಡೆ ನಿಂತ್ಕೊಂಡು ವೇಷ ಬದಲಾಗೋದು. ಅವಾಗ ಬಸವಣ್ಣ ತಿರುಗಿ ಗ್ರಾಫಿಕ್ಸ್ ಮಾಡಿರ್ತಾರೆ. ಆ ಸೀನ್ ನೋಡಿ ಒಂದ್ಸರಿ, ಅದೆಲ್ಲಾಗಿರೋದು ಅಂತ ತೋರಿಸ್ತೀನಿ. ನೋಡಿ, ಇದೇ ಫ್ರೇಮಲ್ಲಿ ಆ ಶಿವಲಿಂಗ ಮೇಲಿಂದ ಆಕಾಶ ಗ್ರಾಫಿಕ್ಸ್ ಮಾಡಿರ್ತಾರೆ. ಅದೆಲ್ಲ ಅಲ್ಲಿಂದ ಇಳಿಬೇಕಾರೆ ಇಲ್ಲಿ ಬಸವಣ್ಣ ಇರ್ತಾರೆ. ಈ ಬಸವಣ್ಣ ಟೈಮಲ್ಲಿ ನೀವು ನೋಡ್ಬೋದು, ಶಿವಲಿಂಗ ಎದುರುಗಡೆ ಚಿರಂಜೀವಿ ಅವ್ರು ಏನಿರ್ತಾರೋ ಶಿವನಿದ್ದು ಹಾಕಿರ್ತಾರೆ. ಇಲ್ಲಿ ಈ ಬಸವಣ್ಣ ಏನಾಗುತ್ತೆ ಗೊತ್ತಾ, ತಿರುಗುತ್ತೆ, ಮುಖ ತಿರುಗಿ ಅದೆಲ್ಲ ಗ್ರಾಫಿಕ್ಸ್ ಮಾಡಿರ್ತಾರೆ. ತಿರುಗಿ ಇದು ಮಾಡೋ ಥರ ಈ ಸೀನ್ ನಡೆಯೋದು ಇಲ್ಲೇ. ಇನ್ನೊಂದು ಸೀನ್ ಇದೆ, ಅಂಬರೀಷ್ ಅವರು ಹೂವನ ಎಸೆಯೋದು, ಅದನ್ನು ತೋರಿಸ್ತೀನಿ ನೋಡಿ. ಈ ಸೀನ್ ನಡೆಯೋದು ಇಲ್ಲೇನೆ. ಈ ಬಸವಣ್ಣ ಎದುರುಗಡೆನೆ ಅಂಬರೀಷ್ ಅವರು ಬಂದು ಹೂನಾರ ಎಸೆಯೋದು. ನಾನು ವಿಡಿಯೋ ಮಾಡ್ಬೇಕಾದ್ರೆ ಇದೇ ಲಿಂಗಕ್ಕೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲ, ಬೇರೆ ಲಿಂಗಕ್ಕೆ. ಬಟ್ ಅಲ್ಲೇ ಯಾವುದೋ ಒಂದು ಲಿಂಗಕ್ಕೆ ಅವರು ಪುಷ್ಪಾರ್ಚನೆ ಮಾಡ್ತಾರೆ. ಇದಷ್ಟೇ ಅಲ್ಲ, ಈ ಶಿವನ ಎದುರುಗಡೆ ಬರುವಂತಹ ಸುಮಲತಾ ಮೇಡಮ್ ಅವರು ಕೈ ಮುಗಿಯೋದು, ಈ ರೀತಿ ಎಲ್ಲ ಇದೆಯಲ್ಲ, ಆ ಸೀನೆಲ್ಲ ನಡೆಯೋದು ಇಲ್ಲೇನೆ. ಸೊ ಶಿವರಾತ್ರಿ ಸ್ಪೆಷಲ್ ಆಗಿ 2 ಹಾಡುಗಳು, ಮಹಾಪ್ರಾಣ ದೀಪಂ ಹಾಗೆ ಇದು 2 ಸಾಂಗ್ ನಡೆದಿರೋದು 2 ಜಾಗದಲ್ಲಿ. ಒಂದು ಕೋಟಿಲಿಂಗೇಶ್ವರ ಮತ್ತು ಇನ್ನೊಂದು ಸೋಮೇಶ್ವರ ದೇವಸ್ಥಾನ. 2 ಜಾಗಗಳನ್ನ ಶಿವರಾತ್ರಿ ಸ್ಪೆಷಲ್ ಆಗಿ ನಿಮಗೆ ತೋರಿಸಿದ್ದೀನಿ. ಈಗ ನಾನು ಮತ್ತೊಂದು ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಜೋಗಿ. ನಿಮಗೆಲ್ಲ ಗೊತ್ತೇ ಇದೆ, ವೈರಲ್ ಸೀನ್. ಆ ಸೀನ್ ಒಂದ್ಸರಿ ಹಾಕ್ತೀನಿ ನೋಡಿ. ಇದೇ ಮಾದೇಶ್ವರನ ದೇವಸ್ಥಾನದಲ್ಲಿ ಆ ವೈರಲ್ ಸೀನ್ ಏನಿದೆ, ಶಿವರಾಜ್ ಕುಮಾರು ಹಿಂಗೆ ಭಸ್ಮನ ಹಿಂಗೆ ಇಟ್ಕೊಳ್ಳೋದು, ಅರುಂಧತಿ ನಾಗ್ ಮೇಡಮ್ ತಿರ್ಗೋದು, ಈ ಸೀನೆಲ್ಲ ನಡೆದಿರೋದು ಇಲ್ಲೇ. ನಾನು ಈ ಸೀನ್ ಮಾಡೋದಕ್ಕೆ ಅಂತ ಬಂದಾಗ ನಿಜಾಗ್ಲೂ ನನಗೆ ನಿರಾಸೆ ಒಂಚೂರು ಆಯಿತು. ತುಂಬ ಖುಷಿನೇ ಆಯಿತು, ಯಾಕೆಂದರೆ ಮಾದೇಶ್ವರನ ದರ್ಶನ ಆಯಿತು. ಅದು ಬಿಟ್ಟರೆ ಆ ಸೀನಲ್ಲಿ ಆದಂತಹ ಒಂದೇ ಒಂದು ಸಣ್ಣ ಕುರುಹು ಕೂಡ ಇಲ್ಲಿ ಇಲ್ಲ. ನಾನು ಅರ್ಚಕರನ್ನು ಕೇಳ್ತೀನಿ, ಈಗ ಏನಾದರೂ ಸಣ್ಣ ಸುಳುವು ಏನಾದರೂ ಇದೆಯಾ ಅದಕ್ಕೆ ಅಂತ. ಆದರೆ ನಾನು ಒಂದೇ ಒಂದು ಮಾತ್ರ ತೋರಿಸ್ಬೋದು. ಆ ಮರ ನೋಡಿ, ಆ ಮರ ಇದೆಯಲ್ಲ, ಅರುಂಧತಿ ನಾಗ್ ಮೇಡಮ್ ಅವರು ಹಿಂದೆ ತಿರುಗಿದಾಗ ಈ ಮರ ಇರುತ್ತೆ, ಇಲ್ಲಿ ಕಟ್ಟೆ ಥರ ಎಲ್ಲ ಇರುತ್ತಲ್ಲ, ಈ ಸೀನ್ ಅವರು ಹಿಂದೆ ತಿರುಗಿದಾಗ ಬರೋ ಅಂತಹ ಅವ್ರೇನಾಗ್ತಾರೆ, ಆ ಮ್ಯೂಸಿಕ್, ಅದು ಐಕಾನಿಕ್ ಮ್ಯೂಸಿಕ್ ಇದೆ, ತಾಯೇ ದೇವರು ಅಂದರೆ ಹಿಂಗೆ ತಿರುಗಿದಾಗ ಆ ಸೀನ್ ನಡೆಯೋದು ಅಲ್ಲೇ. ಅದು ಬಿಟ್ಟರೆ ಇವರು ಹಿಂಗೆ ಹಚ್ಕೊಳ್ಳೋದೆಲ್ಲ ಇಲ್ಲಿ ಈ ಕಟ್ಟೆ ಮೇಲೇ, ಇಲ್ಲಿ ಏನು ನಮ್ಮ ತಾಯಂದಿರು ಕೂತಿದ್ದಾರೆ ಅದೇ ಜಾಗದಲ್ಲೇ ಇದಾಗೋದು. ಮೊದಲು ಇದೆಲ್ಲ ಇರುತ್ತೆ, ಈಗ ಅದನ್ನೆಲ್ಲ ಹೊಡೆದು ಹಾಕಿ ಈ ರೀತಿ ಇಲ್ಲಿ ಇದಿಷ್ಟೇ ಅಲ್ಲ, ಬೇಡುವೇನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಅಂತ ಇದೆಯಲ್ಲ, ಆ ಕಂಪ್ಲೀಟ್ ಸಾಂಗ್ ಶೂಟ್ ಆಗಿರೋದು ಇದೇ ದೇವಸ್ಥಾನದಲ್ಲಿ. ಇದಷ್ಟೇ ಅಲ್ಲ, ಅಪ್ಪ ಮಾದೇಶ್ವರ ಅಂತಂದೆ ನಮ್ಮ ಅವ್ವ ಸಿಕ್ಕಂಗ್ ಮಾಡಪ್ಪ. ಹೀಗೆ ಶಿವರಾಜ್ ಕುಮಾರ್ ಅವರು ಬಂದು ಅಪ್ಪ ಮಾದೇಶ್ವರ ಅಂತಾರಲ್ಲ, ಅವಾಗ ಮಾದೇಶ್ವರನ ತೋರಿಸ್ತಾರಲ್ಲ, ಅದು ಇದೇ ದೇವ್ರಿಗೆ ಅವಾಗ ಮುಖವಾಡ ಹಾಕಿರ್ತಾರೆ. ಇದು ಲಿಂಗವಾಗಿ ಇಟ್ಟಿದ್ದಾರೆ, ಈ ರೂಪವಾಗಿ ಇಟ್ಟಿದ್ದಾರೆ ಇವತ್ತು ನಾನು ಬಂದಾಗ. ಸೊ ಮತ್ತೆ ಆಗ್ತಡ, ಇಲ್ಲಿನ ಅರ್ಚಕರನ್ನೇ ಕೇಳೋಣ ಈ ಸಿನಿಮಾ ಬಗ್ಗೆ. ಬನ್ನಿ. ಮಾದೇಶ ಬರಲಿ, ಈ ದೇವಸ್ಥಾನದಲ್ಲಿ ಯೋಗೀಶ ಬಂದು ಹೇಳ್ತಾರಲ್ಲ, ಮಾದೇಶ ಇಲ್ಲೇ ಬರ್ತಾನೆ, ಇಲ್ಲೇ ಕೂತಿರು ಅಂತ. ಆ ಜಾಗ ಎಲ್ಲ ಇದ್ದಿದ್ದು ಇಲ್ಲಿ ದೇವಸ್ಥಾನದ ಎಂಡಿರುತ್ತೆ, ಇಲ್ಲಿ ಕೂತ್ಕೊಂಡಿರ್ತಾರೆ. ಅದೇನಿದೆ ಅಂಗಡಿ ಎಲ್ಲನೂ ಆರ್ಟಿಫಿಷಿಯಲ್ ಆಗೇ ಕಟ್ಕೊಂಡಿರ್ತಾರೆ ಇಲ್ಲೆಲ್ಲ. ಅದೆಲ್ಲದು ಸೆಟ್ ಹಾಕಿದ್ರಂತೆ, ಒರಿಜಿನಲ್ ಅಲ್ಲ. ಬಟ್ ದೇವಸ್ಥಾನ ಹಳೆ ದೇವಸ್ಥಾನ. ಎಷ್ಟು ವರ್ಷ ಆಯಿತು, ಹೇಗೆ ಅದು ಡೆಮಾಲಿಷನ್ ಆಯಿತು, ಇದೆಲ್ಲವನ್ನು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಬಟ್ ಅರ್ಚಕರನ್ನೇ ಕೇಳಬೇಕು, ಆ ಅರ್ಚಕರನ್ನ ನಾನು ಕೇಳ್ತೀನಿ. ಆಮೇಲೆ ಆ ಮಾದೇಶ್ವರಂದು ಇದೆಲ್ಲ ನೋಡ್ಬೋದು, ಇದೆಲ್ಲನೂ ಸಹ ಹೊಸದಾಗೆ ಆಗಿದೆ. ಟೋಟಲಾಗಿ ಹೇಳ್ಬೇಕಂದ್ರೆ ಇದೇ ಮಾದೇಶ್ವರನ ದೇವಸ್ಥಾನದಲ್ಲೇ ಈ ಜೋಗಿ ಸಿನಿಮಾದ ಈ ಪೋರ್ಷನ್ ಏನಿದೆ ಶೂಟ್ ಆಗಿರೋದು. ಇದಿರೋದು ಚಿಕ್ಕಮಗಳೂರು, ಇದು ಚನ್ನಪಟ್ಟಣದಿಂದ 1 ಕಿಲೋಮೀಟ್ರ್. ಚಿಕ್ಕಮಗಳೂರಲ್ಲ, ಚನ್ನಪಟ್ಟಣದಿಂದ 1 ಕಿಲೋಮೀಟ್ರ್. ಆಟೋ 10 ರೂಪಾಯಿ ಕೊಟ್ಟರೆ ಕರ್ಕೊಂಬಂದುಬಿಡ್ತಾರೆ. ಸರ್ ಇದೇ ದೇವಸ್ಥಾನದಲ್ಲೇ ಅಲ್ಲ ಅದು ಶೂಟಿಂಗ್ ಆಗಿದ್ದು ಜೋಗಿದು? ಹಾಂ ಹೌದು, ಇದೆ. ಓಕೆ, ಅದು ಇವಾಗ ವೈರಲ್ ಆಗಿತ್ತಲ್ಲ ಹಿಂಗೆ ನಾಮ ಇಟ್ಕೊಳ್ಳೋದೆಲ್ಲ, ಅದು ಎಕ್ಸಾಕ್ಟಾಗಿ ಎಲ್ಲಾಗಿದೆ ಸರ್?
ಅಲ್ಲಿ ಮುಂಚೆ ಹಳೆ ದೇವಸ್ಥಾನ ಇತ್ತು, ಮುಂಚೆ ಎಲ್ಲ ಆಗಿತ್ತು. ಅಲ್ಲಿ ಹಿಂದೆಗಡೆ ಬಸವಣ್ಣ ಎಲ್ಲ ಕಾಣುತ್ತಲ್ಲ, ಆ ಬಸವಣ್ಣ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅದೆಲ್ಲ ಹಳೆ ಸ್ಟೈಲಲ್ಲಿ ಇತ್ತಲ್ವಾ, ಈಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಓಕೆ, ಅದ್ರ ಬದಲಿಗೆ ಇವಾಗ ಆ ಬಸವಣ್ಣನ ಇಟ್ಟಿದ್ದಾರಲ್ಲ? ಹೌದು. ಓಕೆ ಓಕೆ. ಬಟ್ ಆ ಸೀನ್ ಆ ಸಿನಿಮಾದಲ್ಲಿ ಆಗಿದ್ದು ಏನಾದ್ರು ಒಂದು ಕುರುಹು ನೋಡಿ, ಆ ಫಿಲಮ್ ಅಲ್ಲಿ ಇರೋದಿಲ್ಲ ಇದೆ ಅಂತ ಯಾವ್ದಾದ್ರು ಒಂದು ಕುರುಹು ಇದೆಯಾ? ಯಾವ್ದು ಇಲ್ಲ. ಯಾವ್ದು ಇಲ್ಲ. ಬೇಡುವೇನು ವರವನ್ನು ಹಾಡು ಸಹ ಇಲ್ಲೇ ಆಗುತ್ತೆ. ಎಲ್ಲ ಇಲ್ಲ. ಕೂತಿರ್ತಾರೆ ಡೋರ್ ಹತ್ರ ಕೂತಿರೋದು, ಮತ್ತೆ ಆ ಹುಡುಗನ ಹತ್ರ ಕಳ್ತನ ಮಾಡೋದು, ಚೈನ್ ಕಳ್ತನ ಮಾಡೋದು ಎಲ್ಲ ಇಲ್ಲೇ ಆಗಿದೆ. ಅದ್ ಯಾವ್ದು ಇಲ್ಲ ಇಲ್ಲಿ. ಯಾವ್ದು ಇಲ್ಲ. ಆ ಹುಡುಗನ್ ಕಳ್ತನ ಮಾಡೋದು, ಆ ಹುಡುಗ ಅದು ಚೈನ್ ಕಳ್ತನ ಮಾಡ್ತಾರಲ್ಲ, ಯೋಗಿಸಾ ಅಂತ ಏನೋ, ಅದು ಎಲ್ಲ ಆಗಿರೋದು ಎಕ್ಸಾಕ್ಟ್. ಅಲ್ಲಿ ಹಳೆ ದೇವಸ್ಥಾನ ಇದ್ದ ಮುಂದೆಗಡೆ ಇತ್ತು, ಅವಾಗ ಹಳ್ಳಿ ಮರ ಇತ್ತು. ಹಳ್ಳಿ ಮರತವು ಅವರು ಅಂಗಡಿ ಇತ್ತು, ಅಂಗಡಿಲಿ ತಗೊಂತಾ ಇರ್ತಾರೆ, ಆ ಟೈಮಲ್ಲಿ ಕಳ್ತನ ಮಾಡೋದು. ಅದು ಇಲ್ಲ. ಈಗ ಅಂಗಡಿಗಳು ಇವಾಗ ಇದೆಯಾ ಅಲ್ಲಿ ಮುಂದೆಗಡೆ? ಇಲ್ಲ. ಅವಾಗೆಲ್ಲ ಅವ್ರು ಆರ್ಡರೇಟ್ ಮಾಡ್ಕೊಂಡಿದ್ರು. ಈ ಅರುಂಧತಿ ನಗರ್ ಹಿಂದೆ ತಿರುಗ್ಬೇಕಾರೆ ಆ ವಿಡಿಯೋದಲ್ಲಿ ಹಿಂದೆಗಡೆ ಒಂದು ಮರ ಇದೆ, ಆ ಮರ ಅದು ಮುಂದೆ ಇರೋದಾ ಹೇಗೆ ಅಂತ? ಮುಂದೆ ಇತ್ತು. ಅದೇ ಹಳ್ಳಿ ಮರ ಅಲ್ವಾ? ಮುಂದೆ ಇತ್ತು. ಆ ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ ಮಾದೇಶ್ವರ ಅಂತ, ಅದೆಲ್ಲ ಇದೆನಾ? ಎಲ್ಲ ಇದೇನೆ. ಇದೆ. ಅವಾಗ ಗೋಲ್ಡನ್ ಇದ್ರಲ್ಲಿ ಪ್ಲೇಟ್ ಇದೇನೆ. ಬಟ್ ಅದು ಇದೇ ದೇವಸ್ಥಾನ ಇದೇನೆ. ಬಟ್ ಇವಾಗ ಯಾವ್ದೇ ಒಂದು ಕುರುಹು ಇಲ್ಲ. ಇದು ಬಂದು ನೋಡಿ ಇದನ್ನ ಇಲ್ಲೇ ಆಗಿದ್ದು ಅಂತ ಹೇಳೋದಕ್ಕೆ ಯಾವ್ದು ಇಲ್ಲ. ಕಾಯ್ತಾ ಇದ್ದಿದ್ದು ಅದು ಸೆಟ್ ಹಾಕಿದ್ರ, ಅದು ಸುತ್ತ ಸೆಟ್ ಹಾಕಿದ್ರು. ಅಲ್ಲಿ ಅಂಗಡಿ ಎಲ್ಲ ಇತ್ತಲ್ಲ, ಎಲ್ಲ ಸೆಟ್ ಹಾಕಿದ್ರು. ಆ ಅಂಗಡಿನೂ ಸೆಟ್ಟೆ. ಅದು ಆ ಪಕ್ಕದಲ್ಲಿ ಕೂತಿರ್ತಾರೆ, ಪಕ್ಕದಲ್ಲಿ ಅಂಗಡಿ ಎಲ್ಲ ಇರೋದು, ಎಲ್ಲ ಸೆಟ್ಟೆ. ಅದು ಸೆಟ್ಟೇನೆ. ನೀವ್ ನೋಡಿದ್ರ ಅದು ಶೂಟಿಂಗ್? ನೋಡಿದ್ದೆ. ನೀವು ಅವಾಗ ಇಲ್ಲಿ ಅರ್ಚಕರಾಗಿ? ನಾವು ಇರ್ಲಿಲ್ಲ, ಮಣ್ಣ ಇದ್ರ ಟೈಮಲ್ಲಿ ನಾವು ನೋಡಿದ್ದೆ ಶೂಟಿಂಗ್. ಎಷ್ಟು ದಿನ ಮಾಡಿದ್ರು ಸರ್? ಒಂದು ವಾರ ಮಾಡಿದ್ರು. ಒಂದು ವಾರ 15 ದಿವಸ ಮಾಡಿದ್ರು. ಅರುಂಧತಿ ನಾಗ್ ಮೇಡಮ್ ಎಲ್ಲ ಬಂದಿದ್ರು? ಎಲ್ಲ ಬಂದಿದ್ರು. ಎಲ್ಲಿ ಉಳ್ಕೋತಾ ಇದ್ರು ಒಂದು ವಾರ ಅಂದ್ರೆ? ಎಲ್ಲಿ ಅದು ಗೊತ್ತಿಲ್ಲ. ಬೆಳಿಗ್ಗೆ ಬರೋರು, ಸಾಯಂಕಾಲ ಹೊರಟೋಗೋರು. ಓಕೆ, ಅದ್ ಬಿಟ್ರೆ ಬೇರೆ ಏನೂ ಆಗಿಲ್ಲ. ಬಟ್ ದೇವ್ರ ಒಂದೇ ಹಳೆ ಕುರುಹು. ಓಕೆ, ಈ ದೇವಸ್ಥಾನ ಇಲ್ಲ ಆಗಿರೋದಕ್ಕೆ ಇದು ದೇವ್ರು ತೋರಿಸಿರೋದೆಲ್ಲ ಇಲ್ಲಿದೇನೆ. ಕೆಲವೊಂದು ಇದೆ ಎಲ್ಲ ಇಲ್ಲೇನೆ. ಓಕೆ, ಇದೇ ದೇವ್ರನ್ನೇ ತೋರಿಸಿರೋದ ಇದ್ರಲ್ಲ? ಅಂದ್ರೆ ಮುಂಚೆ ಅದು ದೇವಸ್ಥಾನ ಚಿಕ್ಕದಿತ್ತು. ಅವಾಗ ಚಿಕ್ಕದಿದ್ದಾಗ ಅವಾಗೆಲ್ಲ ಚಿಕ್ಕದಾಗಿತ್ತು. ಈಗ ಹೊಸ ಎಲ್ಲ ದೊಡ್ಡದಾಗಿದೆ. ಯಾವಾಗ ಜೀರ್ಣೋದ್ಧಾರ ಸ್ಟಾರ್ಟ್ ಆಗಿದೆ? ಅಲ್ಲಿ 3 ವರ್ಷ ಆಯ್ತು. 3 ವರ್ಷದಿಂದ ಆದ್ರೆ ಅದೇ ತರ ದೇವಸ್ಥಾನ ಇತ್ತು 3 ವರ್ಷದ ಹಿಂದೆವರೆಗೂ? ಇಲ್ಲ, ಅದು ಇದು ಡೆಮಾಲಿಷ್ ಮಾಡಿ ಎಷ್ಟು ದಿನ ಆಯ್ತು? ಸುಮಾರು ಹೆಚ್ಚು ಕಮ್ಮಿ ಒಂದು 10-12 ವರ್ಷ ಆಯ್ತು. 10-12 ವರ್ಷನೇ ಆಗ್ಬಿಟ್ಟಿದೆ. ಓಕೆ ಓಕೆ. ಇದೆಲ್ಲ ಮುಜರಾಯಿ ಇಲಾಖೆಗೆ ಬರುತ್ತಾ? ಇಲ್ಲ, ಇಲ್ಲಿ ಪಂಚಾಯತಿಗೆ ಬರುತ್ತೆ. ಓಕೆ ಓಕೆ. ಇದೆಲ್ಲ ಹೊಸ ದೇವಸ್ಥಾನನೇ? ಇದೊಂದು ಈ ಪ್ರಾಂಗಣ ಇತ್ತು? ಎಲ್ಲ ಫುಲ್ ಹೊಸದೇ. ಅಲ್ಲ, ಪ್ರಾಂಗಣ ಇತ್ತು, ಇದ್ರೊಳಗಡೆ ಇದೆಲ್ಲ ಇತ್ತು. ಬಟ್ ಇವಾಗ ಆ ಪ್ರಾಂಗಣ ಎಲ್ಲ ಇಲ್ಲ, ಅದೆಲ್ಲ ಫುಲ್ ದೇವಸ್ಥಾನ ಹಳೆಯದಿತ್ತು ಅವಾಗ. ಓಕೆ. ಬಟ್ ಶೂಟಿಂಗ್ ಆಗಿದ್ದು ಮಾತ್ರ ಇಲ್ಲೇನೆ? ಹಳೆ ದೇವಸ್ಥಾನ ಇತ್ತು, ಅವಾಗಲೇ ಶೂಟಿಂಗ್ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ಇದಿಷ್ಟು ಮಹಾಶಿವರಾತ್ರಿ ಹಬ್ಬಕ್ಕೆ ಪ್ರಯುಕ್ತವಾಗಿ ನಾನು ಮಾಡಿರೋ ಒಂದು ಸ್ಪೆಷಲ್ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದು, ಹಾಗೆ ಕಮೆಂಟ್ ಮಾಡೋದು, ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಕಳೆದ 2 ಎಪಿಸೋಡ್ನಲ್ಲಿ ಅಜಿತ್ ಹನುಮಕ್ಕನವರವರ ಮನೆಯ ಟೂರ್ ಮಾಡಿದ್ದೆ. ಅದಕ್ಕೆ ಪರ ವಿರೋಧ 2 ಬಂತು. ಸೊ ನಾನು ಅಲ್ಲಿ ಹೋಗಿದ್ದಲ್ಲ ಅಂತ ಆ ವಿಡಿಯೋ ಮಾಡಿದ್ದೆ. ನೆಕ್ಸ್ಟ್ ನಾನು ಮತ್ತೊಮ್ಮೆ ಮರಳಿ ನನ್ನ ಸಿನಿಮಾ ಶೂಟಿಂಗ್ ನಡೆದ ಸ್ಥಳಗಳಿಗೆ ಮರಳಿದ್ದೇನೆ. ಸೊ ಇನ್ನು ಮುಂದೆ ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ನಾನು ಮಾಡ್ತಾ ಇರೋ ಕೆಲಸ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು, ಹಾಗೆಯೇ ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅನಿಸಿದ್ರೆ, ನನಗೆ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ನೀವು ಕೆಳಗಡೆ ರಿಮಿಕ್ಸ್ ಬಟನ್, ಶೇರ್ ಬಟನ್ ಇದೆಯಲ್ಲ, ಅದ್ರ ಪಕ್ಕ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇದೆ. ಎಷ್ಟು ಬೇಕಾದ್ರೂ ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು, ಅದು ನನಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.